ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ಪಾಕಿಸ್ತಾನದ ವಿರುದ್ಧ ಹಲವು ದಿಟ್ಟ ಕ್ರಮಗಳನ್ನು ತೆಗೆದುಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಸಿಂಧೂ ನದಿ ಒಪ್ಪಂದವನ್ನು ರದ್ದು ಮಾಡಿ ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಭಾರತದ ಈ ನಿರ್ಧಾರ ಪಾಕಿಸ್ತಾನದಲ್ಲಿ ನೀರಿನ ಹಾಹಾಕಾರ ಸೃಷ್ಟಿ ಮಾಡಿದೆ. ಮುಂದಿನ ದಿನಗಳಲ್ಲಿ ತುತ್ತು ಅನ್ನಕ್ಕೂ ಕೂಡ ಪರದಾಡುವ ಸಿಚುವೇಶನ್ ಪಾಕಿಸ್ತಾನದಲ್ಲಿ ಕ್ರಿಯೇಟ್ ಆಗಲಿದೆ. ಭಾರತ ಸಿಂಧೂ ನದಿ ಒಪ್ಪಂದ ರದ್ದು ಮಾಡ್ತಾ ಇದ್ದಂತೆ ಅತ್ತ ಪಾಕಿಸ್ತಾನ ತಾನೂ ಕೂಡ ಏನಾದರೂ ಮಾಡಬೇಕಲ್ಲ ಅಂತ ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡುತ್ತೇವೆ ಅಂತ ಬಡಾಯಿ ಕೊಚ್ಚಿಕೊಂಡಿದೆ. ಈ ಮೂಲಕ ತಾನು ಭಾರತದ ವಿರುದ್ಧ ಕ್ರಮ ಕೈಗೊಂಡಿದ್ದೇನೆ ಅನ್ನೋದನ್ನು ತೋರಿಸೋದಕ್ಕೆ ಪಾಕಿಸ್ತಾನ ಹೊರಟಿದೆ. ಆದರೆ ಶಿಮ್ಲಾ ಒಪ್ಪಂದ ರದ್ದು ಮಾಡಿದರೆ ಭಾರತಕ್ಕೇನು ತೊಂದರೆ ಆಗೋದಿಲ್ಲ. ಬದಲಾಗಿ ಭಾರತಕ್ಕೆ ಇದರಿಂದ ತುಂಬಾನೇ ಲಾಭ ಇದೆ. ಎಲ್ಲಿವರೆಗೆ ಲಾಭ ಅಂದರೆ, ನಮ್ಮದೇ ಭೂಮಿಯನ್ನು ಕಬಳಿಸಿರುವ ಪಾಕಿಸ್ತಾನದಿಂದ ನಮ್ಮ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳುವ ಒಳ್ಳೆಯ ಅವಕಾಶ ಸೃಷ್ಟಿಯಾಗಲಿದೆ. ಪಿಒಕೆಯನ್ನು ಮರುವಶಪಡಿಸಿಕೊಳ್ಳುವ ಸಮಯ ಹತ್ತಿರ ಬಂದಿದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯಾವುದೇ ರೀತಿ ಒಪ್ಪಂದ ಈಗ ಸದ್ಯಕ್ಕೆ ಇಲ್ಲದೇ ಇರೋದರಿಂದ ಪಿಒಕೆ ಮೇಲೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಮ್ಮ ಸೇನೆ ದಂಡೆತ್ತಿ ಹೋಗಬಹುದು. ಆ ಮೂಲಕ ಭಾರತದ ಮುಕುಟಮಣಿ ಕಾಶ್ಮೀರವನ್ನು ಸಂಪೂರ್ಣವಾಗಿ ಭಾರತಕ್ಕೆ ವಾಪಸ್ ತಂದುಕೊಡಬಹುದು. ಹೀಗೆ ಭಾರತ ಪಿಒಕೆಯನ್ನು ಮರುವಶಪಡಿಸಿಕೊಳ್ಳುವ ಸಮಯ ಹತ್ತಿರವಾಗುತ್ತಿದ್ದಂತೆ ಅತ್ತ ಪಾಕಿಸ್ತಾನ ಸೇನಾ ಮುಖ್ಯಸ್ಥರು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮ ಅಂದರೆ ಸೇನೆ ನಿಯೋಜನೆ ಮಾಡೋದು ಅಂತ ಅಂದುಕೊಳ್ಳಬೇಡಿ, ಬದಲಾಗಿ ತಮ್ಮ ಕುಟುಂಬಗಳನ್ನು ಸೇಫ್ ಮಾಡೋದು. ಪಾಕಿಸ್ತಾನದಲ್ಲೇ ಇದ್ದರೆ ಭಾರತ ಬಿಡೋದಿಲ್ಲ ಅನ್ನೋದು ಗೊತ್ತಾಗುತ್ತಿದ್ದಂತೆ ತಮ್ಮ ಕುಟುಂಬಗಳನ್ನು ಸೇನಾ ಮುಖ್ಯಸ್ಥರು ಲಂಡನ್ಗೆ ಕಳಿಸಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಉತ್ತರ ಕುಮಾರನ ಪೌರುಷ ತೋರ್ಪಡಿಸುತ್ತಿರುವ ಪಾಕಿಸ್ತಾನ ಭಾರತಕ್ಕೆ ಧಮಕಿ ಹಾಕುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಅಷ್ಟಕ್ಕೂ ಭಾರತಕ್ಕೆ ಪಿಒಕೆ ವಶಪಡಿಸಿಕೊಳ್ಳುವ ಸದಾವಕಾಶ ಒದಗಿ ಬಂದಿದ್ದು ಹೇಗೆ? ಪಿಒಕೆಯ ಅಸಲಿ ಕಥೆ ಏನು? ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಎಷ್ಟರ ಮಟ್ಟಿಗೆ ಭಯಭೀತರಾಗಿದ್ದಾರೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಬಹುತೇಕ ಎಲ್ಲ ರಾಜತಾಂತ್ರಿಕ ಸಂಬಂಧಗಳು ಮುರಿದುಬಿದ್ದಿದೆ. ಭಾರತ ಸಿಂಧೂ ನದಿ ಒಪ್ಪಂದವನ್ನು ಮುರಿತಾ ಇದ್ದಂತೆ ಅತ್ತ ಪಾಕಿಸ್ತಾನ ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿದೆ. ಆದರೆ ಪಾಕಿಸ್ತಾನಕ್ಕೆ ಗೊತ್ತಿಲ್ಲ, ಇದರಿಂದ ಭಾರತಕ್ಕೆ ಏನೇನು ಲಾಸ್ ಇಲ್ಲ. ಭಾರತಕ್ಕೆ ಇದು ಅವಕಾಶವನ್ನು ಸೃಷ್ಟಿ ಮಾಡಿದೆ. ಅದರಲ್ಲೂ ಪಿಒಕೆಯನ್ನು ಮರುವಶಪಡಿಸಿಕೊಳ್ಳೋದಕ್ಕೆ ಭಾರತಕ್ಕೆ ಇದು ಒಳ್ಳೆಯ ಸಮಯ. ಅದು ಹೇಗೆ ಅನ್ನೋದನ್ನು ಹೇಳ್ತೀವಿ. ಅದಕ್ಕಿಂತ ಮೊದಲು ಪಿಒಕೆಯ ಅಸಲಿ ವಿಚಾರ ನಿಮಗೆ ಗೊತ್ತಿರಬೇಕು. ಸ್ನೇಹಿತರೆ, ನೀವೆಲ್ಲ ಭಾರತದ ಭೂಪಟವನ್ನು ನೋಡಿರಬಹುದು. ಶಾಲೆಯಲ್ಲಿರುವಾಗ ನೀವು ಭಾರತದ ಭೂಪಟವನ್ನು ಬಿಡಿಸಿದ್ದೇವೆ. ಇದು ನಮ್ಮ ಕಲ್ಪನೆಯ ಭಾರತದ ಭೂಪಟ, ನಮಗೆಲ್ಲ ಹೇಳಿಕೊಟ್ಟ ಭೂಪಟ. ನಾವೆಲ್ಲ ಇದೇ ನಮ್ಮ ದೇಶದ ಭೂಪಟ ಅಂತ ಕಲ್ತ್ಕೊಂಡು ಬಂದಿದ್ದೇವೆ. ಜಮ್ಮು ಕಾಶ್ಮೀರದ ಈ ಭಾಗವನ್ನು ಭಾರತದ ಮುಕುಟಮಣಿ ಅಂತ ಕರೀತಾರೆ. ಅಂದರೆ ಅದೊಂದು ರೀತಿ ಭಾರತಕ್ಕೆ ಕಿರೀಟ ಇದ್ದಂತೆ. ಈ ಕಿರೀಟದಿಂದಲೇ ಭಾರತದ ಭೂಪಟ ಅಷ್ಟೊಂದು ಸುಂದರವಾಗಿ ಕಾಣುವುದು. ಆದರೆ ಈ ಕಿರೀಟದ ಅರ್ಧ ಭಾಗ ಇವತ್ತು ನಮ್ಮ ದೇಶದಲ್ಲಿ ಇಲ್ಲ ಅನ್ನುವ ಸತ್ಯ ನಿಮಗೆಲ್ಲ ಗೊತ್ತಿರಬೇಕು. ನಾವು ಬಿಡಿಸುವ ಭೂಪಟ ನಮ್ಮ ಹೃದಯದಲ್ಲಿರುವ ಭೂಪಟ ಆದರೂ ಅದರಲ್ಲಿ ಅರ್ಧ ಭಾಗ ಚೀನಾದ ಆಡಳಿತದಲ್ಲಿದ್ದರೆ ಇನ್ನರ್ಧ ಭಾಗ ಪಾಕಿಸ್ತಾನದ ಆಡಳಿತದಲ್ಲಿದೆ. ಇದನ್ನು ನಾವೆಲ್ಲ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೂ ಚೀನಾ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ. ಅದರ ಮ್ಯಾಪ್ ಯಾವ ರೀತಿ ಇದೆ ಅನ್ನೋದನ್ನೊಮ್ಮೆ ನೀವೇ ನೋಡಿಕೊಳ್ಳಿ. ಈ ಮ್ಯಾಪ್ ನೋಡಿದರೆ ಖಂಡಿತವಾಗಿಯೂ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿ ಬೇಸರ ಮೂಡುತ್ತೆ. ಒಂದು ಕಡೆ ಅಕ್ಸೈ ಚೀನಾ ಇದೆ. ಭಾರತಕ್ಕೆ ಸೇರಿದ ಈ ಭೂಭಾಗವನ್ನು 1962ರಲ್ಲಿ ಚೀನಾ ವಶಪಡಿಸಿಕೊಳ್ಳುತ್ತೆ. ಅಲ್ಲಿಂದ ಅದು ಚೀನಾಗೆ ಸೇರಿದ ಭೂಪ್ರದೇಶವಾಗಿದೆ. ಈ ಭೂಪ್ರದೇಶ ಇದೀಗ ಸಂಪೂರ್ಣವಾಗಿ ಚೀನಾದ ಹಿಡಿತದಲ್ಲಿದೆ. ಕಾಶ್ಮೀರದ ಮತ್ತೊಂದು ತುದಿಗೆ ಬಂದರೆ ಹಸಿರು ಬಣ್ಣದಲ್ಲಿ ಕಾಣುತ್ತಿರುವ ಈ ಭಾಗವನ್ನು ಪಿಒಕೆ ಅಂತ ಕರೀತಾರೆ. ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಅರ್ಥ. ಇದು ಕೂಡ ಇವತ್ತು ನಮ್ಮ ಬಳಿ ಇಲ್ಲ. ಅದರ ಪಕ್ಕಕ್ಕೆ ಹೋದರೆ ಹಳದಿ ಬಣ್ಣದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶ. ಗೊತ್ತಿರಲಿ, ಇದು ಕೂಡ ಪಾಕಿಸ್ತಾನದ ಕಂಟ್ರೋಲ್ನಲ್ಲಿರುವ ಪ್ರದೇಶ. ಒಂದು ಕಾಲದಲ್ಲಿ ನಮ್ಮ ಪ್ರದೇಶವಾಗಿದ್ದರೂ ಕೂಡ ಅದನ್ನು ಪಾಕಿಸ್ತಾನ ಆಕ್ರಮಿಸಿಕೊಂಡು ನಮ್ಮಿಂದ ಕಸಿದುಕೊಂಡಿದೆ. ಭಾರತಕ್ಕೆ ಈ ಪ್ರದೇಶಗಳನ್ನು ಅವತ್ತೇ ಮರುವಶಪಡಿಸಿಕೊಳ್ಳುವ ಅವಕಾಶ ಇತ್ತು. ಪಾಕಿಸ್ತಾನ ಪಿಒಕೆ ಮೇಲೆ ದಾಳಿ ಮಾಡಿದಾಗ ಭಾರತ ಮರುದಾಳಿ ಮಾಡಲಿಲ್ಲ. ನೇರವಾಗಿ ವಿಶ್ವಸಂಸ್ಥೆಯ ಮೊರೆ ಹೋಗುತ್ತೆ. ಭಾರತ ಇಲ್ಲಿ ಪಾಕಿಸ್ತಾನದ ಸಾವಿರಾರು ಸೈನಿಕರನ್ನ ಕೂಡ ಬಂಧಿಸಿ ಇಟ್ಟಿತ್ತು. ಭಾರತ ಅವತ್ತು ತಿರುಗಿ ಬಿದ್ದಿದ್ರೆ ಪಾಕಿಸ್ತಾನ ಲೆಕ್ಕಕ್ಕೆ ಇರ್ತಾ ಇರಲಿಲ್ಲ. ಆದರೆ ನಮ್ಮದು ಶಾಂತಿ ಪ್ರಿಯ ದೇಶ ಅಲ್ವಾ, ನಮ್ಮ ನಡುವೆ ಯಾಕೆ ಜಗಳ ಬೇಕು ಅಂತ ವಿಶ್ವಸಂಸ್ಥೆಗೆ ಭಾರತ ಹೋಗುತ್ತೆ.
ವಿಶ್ವಸಂಸ್ಥೆಯಲ್ಲಿ ಯುದ್ಧ ಮಾಡೋದು ಬೇಡಪ್ಪ, ನೀವು ಕದನ ವಿರಾಮ ಘೋಷಣೆ ಮಾಡಿಬಿಡಿ. ಪಾಕಿಸ್ತಾನ ಈಗ ಎಲ್ಲಿವರೆಗೆ ಬಂದಿದೆಯೋ ಅದು ಪಾಕಿಸ್ತಾನಕ್ಕೆ ಇರಲಿ, ಅಲ್ಲಿಂದ ಇನ್ನು ಮುಂದೆ ಪಾಕಿಸ್ತಾನ ಈ ಕಡೆ ಬರುವ ಹಾಗಿಲ್ಲ, ನೀವು ಆ ಕಡೆ ಹೋಗಬಾರದು ಅಂತ ವಿಶ್ವಸಂಸ್ಥೆಯಲ್ಲಿ ಕದನ ವಿರಾಮ ಘೋಷಣೆ ಆಗುತ್ತೆ. ಇದಕ್ಕೆ ಭಾರತ ಒಪ್ಪಿಕೊಂಡು ಬಿಟ್ಟಿತ್ತು. ಅಂದು ಘೋಷಣೆಯಾದ ಕದನ ವಿರಾಮವೇ ಇವತ್ತು ಭಾರತಕ್ಕೆ ಕಾನೂನು ಕಂಟಕವಾಗಿ ಕಾಡ್ತಾ ಇದೆ. ನಾವೀಗ ನಮ್ಮದೇ POK ಮೇಲೆ ಕೂಡ ನಮ್ಮ ಸೇನೆಯನ್ನ ಕಳಿಸುವ ಹಾಗಿಲ್ಲ. ಒಂದು ವೇಳೆ ನಾವು POKಗೆ ಹೋದರೆ ಅದು ಕದನ ವಿರಾಮದ ಉಲ್ಲಂಘನೆಯಾಗುತ್ತೆ, ವಿಶ್ವಸಂಸ್ಥೆಯ ನಿಯಮದ ವಿರುದ್ಧ ನಿಂತ್ಕೊಂಡ ಹಾಗೆ ಆಗುತ್ತೆ. ಆದರೆ ಈಗ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಎಲ್ಲ ಒಪ್ಪಂದಗಳು ರದ್ದಾಗುತ್ತಿದ್ದಂತೆ ಭಾರತಕ್ಕೆ ಅವಕಾಶ ಒದಗಿ ಬಂದಿದೆ. ಅದರಲ್ಲೂ ಭಾರತ ಪಾಕಿಸ್ತಾನದ ನಡುವಿನ ಶಿಮ್ಲಾ ಒಪ್ಪಂದ ಅಮಾನತು ಆಗಿರೋದ್ರಿಂದ ಈಗ ಗಡಿ ನಿಯಂತ್ರಣ ರೇಖೆಗೆ ಎರಡು ದೇಶಗಳು ಗೌರವ ಕೊಡಬೇಕಾಗಿಲ್ಲ. ಪಾಕಿಸ್ತಾನದ ವಿಚಾರ ಬೇರೆ ಬಿಡಿ, ಈಗ ಪಾಕಿಸ್ತಾನಕ್ಕೆ ನಮ್ಮ ಗಡಿ ದಾಟಿ ಬರುವ ದಂಬಿಲ್ಲ, ಆದರೆ ಭಾರತಕ್ಕೆ ಗಡಿ ದಾಟಿ ನುಗ್ಗುವ ಸಾಮರ್ಥ್ಯ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಶಿಮ್ಲಾ ಒಪ್ಪಂದದ ಪ್ರಕಾರ ಎರಡೂ ದೇಶಗಳು ಕೂಡ ಭೌಗೋಳಿಕ ಐಕ್ಯತೆ, ರಾಜಕೀಯ ಸ್ವಾತಂತ್ರ್ಯ, ರಾಷ್ಟ್ರೀಯ ಐಕ್ಯತೆ, ಸಾರ್ವಭೌಮತೆಯನ್ನ ಪರಸ್ಪರ ಗೌರವಿಸಬೇಕಾಗಿತ್ತು. ಒಂದು ವೇಳೆ ಎರಡೂ ದೇಶಗಳ ನಡುವೆ ಅಂದರೆ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಏನೇ ವಿವಾದವಾದರೂ ಅದನ್ನ ಮಾತುಕತೆಯ ಮೂಲಕ ಎರಡೂ ದೇಶಗಳಿಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ ಬಗೆಹರಿಸಿಕೊಳ್ಳಬೇಕಾಗಿತ್ತು. ಆದರೆ ಈಗ ಪಾಕಿಸ್ತಾನವೇ ಈ ಒಪ್ಪಂದವನ್ನ ರದ್ದು ಮಾಡಿದೆ. ಹೀಗಾಗಿ ಭಾರತ ಹಿಂದೆ ಮುಂದೆ ನೋಡದೆ ಪಾಕಿಸ್ತಾನದ ವಿರುದ್ಧ ದಂಡೆತ್ತಿ ಹೋಗೋದಕ್ಕೆ ಅವಕಾಶ ಇದೆ. ಆದರೆ ಭಾರತ ತಾನಾಗಿಯೇ ಮುಂದೆ ಹೋಗೋದಿಲ್ಲ. ಭಾರತದ್ದು ಒಂದು ಪಾಲಿಸಿ ಇದೆ, ಯಾವುದೇ ಕಾರಣಕ್ಕೂ ಮೊದಲು ದಾಳಿ ಮಾಡಬಾರದು ಅನ್ನೋದು, ಅದನ್ನ ಪಾಲಿಸುತ್ತೆ ಭಾರತ. ಆದರೆ ಪಾಕಿಸ್ತಾನ ಸಣ್ಣದೊಂದು ಕಿರಿಕ್ ಮಾಡಿದ್ರೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದಾಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಹೀಗೆ ಭಾರತ ಈ ರೀತಿಯ ತಯಾರಿಗಳನ್ನು ಮಾಡ್ತಾ ಇದ್ರೆ ಅತ್ತ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಅದರಲ್ಲೂ ಪಾಕಿಸ್ತಾನ ಸೇನಾ ಮುಖ್ಯಸ್ಥರು ತಮ್ಮ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಪಾಕಿಸ್ತಾನ ಸೇನಾ ಮುಖ್ಯಸ್ಥರಿಗೆ ಭಾರತ ಒಂದು ವೇಳೆ ದಾಳಿ ಮಾಡಿದರೆ ಏನಾಗುತ್ತೆ ಅನ್ನೋದು ಚೆನ್ನಾಗಿಯೇ ಗೊತ್ತಿದೆ. ಹೀಗಾಗಿ ತಮ್ಮ ಕುಟುಂಬಗಳನ್ನ ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾ ಇದ್ದಾರೆ. ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ತಮ್ಮ ಕುಟುಂಬವನ್ನ ಬ್ರಿಟನ್ಗೆ ಕಳಿಸಿದ್ದಾರೆ. ಜನರಲ್ ಶಾಹಿರ್ ಕೂಡ ತಮ್ಮ ಕುಟುಂಬವನ್ನ ವಿದೇಶಕ್ಕೆ ಕಳಿಸಿದ್ದಾರೆ. ಪಾಕಿಸ್ತಾನ ಸೇನೆಗೆ ಭಾರತದ ಮುಂದೆ ತಮ್ಮ ಆಟ ನಡೆಯೋದಿಲ್ಲ ಅನ್ನೋದು ಚೆನ್ನಾಗಿಯೇ ಗೊತ್ತಿದೆ. ಇದೇ ಕಾರಣಕ್ಕೆ ತಮ್ಮ ಕುಟುಂಬಗಳನ್ನ ರಕ್ಷಣೆ ಮಾಡುವ ಕೆಲಸವನ್ನ ಮಾಡ್ತಾ ಇದೆ. ಹೀಗೆ ಸೇನಾ ಮುಖ್ಯಸ್ಥರು ಸೇಫ್ ಆಗುವ ಪ್ರಯತ್ನ ಮಾಡ್ತಾ ಇದ್ರೆ ಪಾಕ್ನ ರಾಜಕಾರಣಿಗಳು ಮಾತ್ರ ಬಿಲ್ಡಪ್ ಕೊಡೋದನ್ನ ಬಿಡ್ತಾ ಇಲ್ಲ. ಅದರಲ್ಲೂ ಪಾಕ್ನ ಮಾಜಿ ಮಂತ್ರಿಯೊಬ್ಬ ಅಲ್ಲಲ್ಲ ಕಂತ್ರಿಯೊಬ್ಬ ಧಮಕಿ ಹಾಕಿದ್ದಾನೆ. ಹೌದು, ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಜರ್ದಾರಿ ಒದ್ದಟತನದ ಹೇಳಿಕೆ ನೀಡಿದ್ದಾನೆ. ಸಾರ್ವಜನಿಕವಾಗಿ ಮಾತನಾಡಿರುವ ಭುಟ್ಟೋ, ನಾನು ಸಿಂಧೂ ನದಿಯ ದಡದಲ್ಲಿ ನಿಂತು ಭಾರತಕ್ಕೆ ಸಿಂಧೂ ನಮ್ಮದು ಅಷ್ಟೇ ಅಲ್ಲ, ಸಿಂಧೂ ನದಿ ನಮ್ಮ ನದಿಯೇ ಆಗಿ ಉಳಿದುಕೊಳ್ಳಲಿದೆ. ನಮ್ಮ ನೀರು ಈ ನದಿಯ ಮೂಲಕ ಹರಿಯುತ್ತದೆ, ಅದು ಹರಿಯದಿದ್ದರೆ ಅಲ್ಲಿ ಅವರ ರಕ್ತ ಹರಿಯುತ್ತೆ ಎಂದು ವಿಷ ಕಕ್ಕಿದ್ದಾನೆ. ಈ ಕಂತ್ರಿಯ ಮಾತುಗಳಿಗೆ ಬೆಲೆ ಕೊಡಬೇಕಾದ ಅಗತ್ಯ ಇಲ್ಲ ಬಿಡಿ. ಮೊದಲೇ ಪಾಕಿಗಳಿಗೆ 3 ಹೊತ್ತಿನ ಊಟಕ್ಕೆ ಗತಿ ಇಲ್ಲ, ಈಗ ಉಗ್ರವಾದ ಪೋಷಿಸಿ ಈಗ ನೀರಿಗೂ ಕೂಡ ಗತಿ ಇಲ್ಲದಂತೆ ಮಾಡಿಕೊಂಡ್ರು. ಆದರೂ ಬಿಲ್ಡಪ್ ಕೊಡೋದನ್ನ ಮಾತ್ರ ಪಾಕಿಸ್ತಾನಿಗಳು ಬಿಟ್ಟಿಲ್ಲ. ಅದೇನೇ ಇರಲಿ, ಕಾಶ್ಮೀರದಲ್ಲಿ ಬಲಿಯಾದ ಪ್ರವಾಸಿಗರ ಜೀವಕ್ಕೆ ಪ್ರತೀಕಾರ ಬೇಕೇ ಬೇಕು ಅಂತಿದೆ ಇಡೀ ದೇಶ. ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ಒಂದು ವೇಳೆ POKಯನ್ನ ಮರುವಶಪಡಿಸಿಕೊಳ್ಳುವಲ್ಲಿ ಭಾರತ ಯಶಸ್ವಿ ಆದರೆ ಅದು ಖಂಡಿತವಾಗಿಯೂ ಚರಿತ್ರೆಯಾಗಲಿದೆ. ನಿಮ್ಮ ಪ್ರಕಾರ POK ಮೇಲೆ ಭಾರತ ದಾಳಿ ಮಾಡಬೇಕಾ? ಕಾಮೆಂಟ್ ಮಾಡಿ.